ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನವೆಂಬರ್ 21ನೇ ತಾರೀಕು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣದ ವದಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ವಿಚಾರವಾಗಿ ಪ್ರಶ್ನೆ ಮಾಡ್ತಾ ಇದ್ದಂತೆ ಗರಂ ಆಗಿದ್ದಾರೆ ಸಿದ್ದರಾಮಯ್ಯ. ಪದಗ್ರಹಣ ಬಗ್ಗೆ ನಿಮಗೇನಾದ್ರೂ ಹೇಳಿದ್ರಾ? ನಿಮಗೆ ಯಾರು ಹೇಳಿದ್ರು, ಎಲ್ಲಿ ಹೇಳಿದ್ರು ಅಂತ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ನವೆಂಬರ್ 21ನೇ ತಾರೀಕು ಡಿಕೆ ಶಿವಕುಮಾರ್ ಪದಗ್ರಹಣ ವದಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲಾಗ್ಬಿಟ್ಟಿದ್ದಾರೆ. ಯಾರು ಹೇಳಿದ್ರು ನಿಮಗೆ, ಎಲ್ಲಿ ಹೇಳಿದ್ರು, ಪದಗ್ರಹಣ ಬಗ್ಗೆ ನಿಮಗೇನಾದ್ರೂ ಹೇಳಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಿನ್ಗೇಳಿದ್ರೇನೆ ನಿಮ್ಗೇನ್ ಗೊತ್ತಾಯ್ತು? ಅಲ್ಲ, ನಿಮ್ಗೆ ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನ್ ನೋಡಿದ್ಯಾ? ಎಲ್ಲಿ, ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆ? ನಾನು ನೋಡ್ದಿರೋ ಪತ್ರಿಕೆ ಯಾವುದು? ನಾ ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಮೈಸೂರು ಬೈತಾ ಸರ್, ಬೆಂಗಳೂರು ನಿನ್ಗೇಳಿದ್ರೇನೆ ನಿಮ್ಗೆ ಗೊತ್ತಾಯ್ತು? ಅಲ್ಲ, ನಿಮ್ಗೆ ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನ್ ನೋಡಿದ್ಯಾ? ಎಲ್ಲಿ, ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆ? ನಾನು ನೋಡ್ದಿರೋ ಪತ್ರಿಕೆ ಯಾವುದು? ನಾ ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಮೈಸೂರು ಬೈತಾ ಸರ್, ಬೆಂಗಳೂರು ನಿನ್ಗೇಳಿದ್ರೇನೆ ನೋಡಿ, ಸಿದ್ದರಾಮಯ್ಯ ಅವರು ಅವರ ಸ್ಟೈಲಲ್ಲೇ ಈ ಪದಗ್ರಹಣದ ವಿಚಾರದ ಬಗ್ಗೆ ಕೇಳ್ತಾ ಇದ್ದಂತೆ ನಿನಗೇನಾದ್ರೂ ಹೇಳಿದ್ರೇನಯ್ಯ, ಯಾರು ಹೇಳಿದ್ರು, ಏನು ಅಂತ ಸಿಟ್ಟಾಗೆ ಪ್ರಶ್ನೆ ಮಾಡ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. 21ನೇ ತಾರೀಕು ಪದಗ್ರಹಣ ಅಂತಲ್ಲ ಸಾರ್ ಅಂತ ಒಂದೇ ಒಂದು ಪ್ರಶ್ನೆ ಸಿದ್ದರಾಮಯ್ಯ ಅವರನ್ನ ಕೇಳಿದಕ್ಕೆ ಅವರ ಎಕ್ಸ್ಪ್ರೆಷನ್ ಯಾವ ರೀತಿ ಇತ್ತು ಅನ್ನೋದನ್ನ ತಾವು ಗಮನಿಸ್ತಾ ಇದ್ರಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಕೂಡ ಈಗ ನೇರ ಸಂಪರ್ಕದಲ್ಲಿದ್ದಾರೆ, ಅದೇ ವಿಧಾನಸೌಧದಿಂದ. ಸುರೇಶ್, ಗಮನಿಸ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರು ಫುಲ್ ಬೆಂಕಿ ಬಿರುಗಾಳಿ ಆಗ್ಬಿಟ್ರು ಕೇಳ್ತಾ ಇದ್ದಂಗೆ. ಯಾರು ಹೇಳಿದ್ರು ನಿಮಗೆ ಅನ್ನುವಂತ ಪ್ರಶ್ನೆಯನ್ನು ಅವರು ಮಾಡ್ತಾ ಇದ್ರು. ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಶ್ರೀಪಾದ್ ಪಾಟೀಲ್, ಒಂದಂತೂ ವಿಚಾರ ಬಹಳ ಸ್ಪಷ್ಟವಾಗಿದೆ. ಕಾಂಗ್ರೆಸ್ನಲ್ಲಿ ನಾಯಕತ್ವದ ಒಂದು ವಿಚಾರ ಏನಿದೆ, ಸದ್ಯ ಬೂದಿ ಮುಚ್ಚಿದ ಕೆಂಡದಂತೆ ಇರತಕ್ಕಂಥದ್ದು. ಅದೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಖದಲ್ಲಿ ಕಂಡುಬಂತು. ತಾವು ನೋಡಿದ್ರೆ ಕೇವಲ ಒಂದು ಪತ್ರಿಕೆಯ ಒಂದು ವರದಿಯನ್ನು ಆಧರಿಸಿ ನಾವು ಸುದ್ದಿಗೆ ಒಂದು ಪ್ರತಿಕ್ರಿಯೆಯನ್ನು ಕೇಳಿದಂತ ಸಂದರ್ಭದಲ್ಲಿ ಅವರ ಪ್ರತಿಕ್ರಿಯೆ ಆಗಿತ್ತು ಅಂತಂದ್ರೆ, ನಿಮ್ಗೆ ಯಾರು ಹೇಳಿದ್ದು? ನಿಮ್ಗೆ ಡಿ ಕೆ ಶಿವಕುಮಾರ್ ನೇರವಾಗಿ ಹೇಳಿದಾರೇನ್ರಿ? ಎಲ್ಲಿ ಇದೆ, ಎಲ್ಲಿ ಬಂದಿದೆ ಅಂತ ಹೇಳಿ ಏಕಾಏಕಿಯಾಗಿ ಆಕ್ರೋಶ ಭರಿತರಾಗ್ತಾರೆ. ಅಂದ್ರೆ ಮುಖ್ಯಮಂತ್ರಿಯ ಬದಲಾವಣೆಯ ವದಂತಿಯನ್ನು ಕೂಡ ಒಂದು ಚರ್ಚೆಯನ್ನು ಕೂಡ ಸಹಿಸುವಂತಹ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಕೇಳಿದ ತಕ್ಷಣನೇ ಸಿದ್ದರಾಮಯ್ಯ ಅವರು ಕೆಂಡಾಮಂಡರಾಗ್ತಾರೆ. ಯಾರು ಹೇಳಿದ್ದು, ಯಾವಾಗ ಹೇಳಿದ್ರಿ, ನಿಮ್ಗೆ ಎಲ್ಲಿ ಹೇಳಿದಾರೆ, ನಿಮ್ಗೆ ಅವ್ರು ಹೇಳಿದಾರೇನ್ರಿ ಅಂತಕ್ಕಂತ ಒಂದು ನೇರವಾಗಿ ಒಂದು ರೀತಿಯಲ್ಲಿ ಸಿಕ್ಕಾಪಟ್ಟೆ ಗರಂ ಆಗಿ ಅವರ ಒಂದು ಏನು ಪತ್ರಕರ್ತರಿಗೆ ವಾಪಸ್ ಪ್ರಶ್ನೆನ ಮಾಡುವಂತಹ ಒಂದು ಧಾಟಿಯಲ್ಲಿ ಇತ್ತು ಅವರ ಧ್ವನಿ. ಜೊತೆಗೆ ಯಾವಾಗ ಸಿಎಂ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳಿದ ತಕ್ಷಣನೇ ಗರಂ ಆಗಿದ್ದು. ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ನೋಡಿ, ಒಂದು ಈಗ ನಾಯಕತ್ವಕ್ಕಾಗಿ ಕಿತ್ತಾಟ ಶುರುವಾಗಿರ್ತಕ್ಕಂಥದ್ದು ಈಗ ಅದು ನಿಧಾನವಾಗಿ ಬಹಿರಂಗ ಆಗ್ತದೆ. ಖಾಸಗಿಯ ಒಂದು ಪತ್ರಿಕೆಯಲ್ಲಿ ವರದಿ ಆಗಿರ್ತಕ್ಕಂಥ ವಿಚಾರ ಇದೆ, ಅದನ್ನು ಕೂಡ ಸಹಿಸಿಕೊಳ್ಳೋದಕ್ಕೂ ಕೂಡ ಮುಖ್ಯಮಂತ್ರಿಗಳು ಆಗ್ಲಿಲ್ಲ. ಅದಕ್ಕೆ ನೇರವಾಗಿ ಗರಂ ಆದ್ರು. ಇನ್ನು ಈಗಾಗಲೇ ನಾಯಕತ್ವದ ವಿಚಾರವಾಗಿ ಒಂದೇ ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ದೆಹಲಿ ನಾಯಕರನ್ನ ಎಡೆತಾಕ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಈಗಾಗಲೇ ಸಿದ್ದರಾಮಯ್ಯರವ್ರಿಗೆ ಇವರು ಪ್ಲಾನ್ಗಳನ್ನ ರೆಡಿ ಮಾಡ್ಕೊಳ್ತಾ ಏನೇ ಇದ್ರು ಕೂಡ ಇಂತಹ ವಿಚಾರಗಳನ್ನ, ಇಂತಹ ಸುದ್ದಿಗಳನ್ನ ಎಲ್ಲಿಯೂ ಕೂಡ ಇದಕ್ಕೆ ಮತ್ತಷ್ಟು ಪುಷ್ಟಿಯನ್ನು ನೀಡುವಂತದ್ದು ಆಗಬಾರದು ಅಂತಕ್ಕಂಥದ್ದು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ. ಈ ನಿಟ್ಟಿನಲ್ಲೇ ಇವತ್ತು ಮಾಧ್ಯಮದವರಿಗೆ ವಾಪಸ್ ತಿರುಗಿಸಿ ಮಾತನಾಡುವಂತಹ ಪ್ರಶ್ನೆಗಳು, ಎದುರಾಗುವಂತಹ ಪ್ರಶ್ನೆಗಳನ್ನ ಕೇಳಿದ್ರು ಇವತ್ತು ಸಿದ್ದರಾಮಯ್ಯ ಅವರು. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮಾತ್ರನ್ನ ನಾಯಕತ್ವದ ಬದಲಾವಣೆಯ ಒಂದು ಸಣ್ಣ ಸುದ್ದಿಯನ್ನ, ಸಣ್ಣ ಒಂದು ವದಂತಿಯನ್ನು ಕೂಡ ಸಹಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂತಕ್ಕಂಥದ್ದು ಮಾತ್ರ ಇವತ್ತು ಬಹಳ ಸ್ಪಷ್ಟ ಆಯಿತು. ಯಾಕೆಂದ್ರೆ ನೇರವಾಗಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಈ ರೀತಿಯ ವದಂತಿ ಇದೆ ಅಂತ ಹೇಳಿ ಕೇಳಿದ್ದಕ್ಕೆ ನೇರವಾಗಿ ಗರಂ ಆಗ್ತಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಕೇಳೋದಕ್ಕೂ ಕೂಡ ಅವರು ಸಹಿಸೋದಿಲ್ಲ, ಅಷ್ಟರ ಮಟ್ಟಿಗೆ ಗರಂ ಆಗಿದ್ದಾರೆ. ಅದು ಕೂಡ ಇಷ್ಟರ ಮಟ್ಟಿಗೆ ಹೋಗ್ತಾ ಇರಲಿಲ್ಲ. ಬಹುಶಃ ಡಿಸಿಎಂ ಡಿ ಕೆ ಶಿವಕುಮಾರ್ ಯಾವ ದಿಗಲಿಗೆ ಹೋಗಿ ಬಂದ್ರು, ಆ ನಂತರ ಈ ಒಂದಷ್ಟು ಸಿದ್ದರಾಮಯ್ಯ ಅವರು ಗರಂ ಆಗುವಂತದ್ದು ಮತ್ತೆ ಈ ರೀತಿಯಾಗಿ ಏನು ಈ ವದಂತಿಗಳು
ಗಳಿಗೆ ಬ್ರೇಕ್ ಹಾಕುವಂತಹ ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಮಾಧ್ಯಮದವರಿಗೆ ಈ ಒಂದು ಕೇಳಿದಂತ ಪ್ರಶ್ನೆಗೆ ವಿಧಾನಸೌಧದಲ್ಲಿ ನೇರವಾಗಿ ಗರಂ ಆದ್ರು, ಜೊತೆಗೆ ವಾಪಸ್ ಮರು ಪ್ರಶ್ನೆಯನ್ನು ಮಾಡುವಂತಹ ಕೆಲಸವನ್ನ ಮಾಡಿದ್ರು, ಜೊತೆಗೆ ಇಂಥದಕ್ಕೆಲ್ಲ ಪುಷ್ಟಿಯನ್ನು ಕೊಡಬೇಡಿ ಅಂತಕ್ಕಂಥ ಅರ್ಥದಲ್ಲಿ ಅವರ ಏರು ಧ್ವನಿಯಲ್ಲಿ ಕಂಡು ಬಂದಿದ್ದು ಶ್ರೀಪಾದ್ ಪಟೇಲ್. ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಯಾಗಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನವೆಂಬರ್ 21ನೇ ತಾರೀಕು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣದ ವದಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ವಿಚಾರವಾಗಿ ಪ್ರಶ್ನೆ ಮಾಡ್ತಾ ಇದ್ದಂತೆ ಗರಂ ಆಗಿದ್ದಾರೆ ಸಿದ್ದರಾಮಯ್ಯ. ಪದಗ್ರಹಣ ಬಗ್ಗೆ ನಿಮಗೇನಾದ್ರೂ ಹೇಳಿದ್ರಾ? ನಿಮಗೆ ಯಾರು ಹೇಳಿದ್ರು, ಎಲ್ಲಿ ಹೇಳಿದ್ರು ಅಂತ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ನವೆಂಬರ್ 21ನೇ ತಾರೀಕು ಡಿಕೆ ಶಿವಕುಮಾರ್ ಪದಗ್ರಹಣ ವದಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲಾಗ್ಬಿಟ್ಟಿದ್ದಾರೆ. ಯಾರು ಹೇಳಿದ್ರು ನಿಮಗೆ, ಎಲ್ಲಿ ಹೇಳಿದ್ರು, ಪದಗ್ರಹಣ ಬಗ್ಗೆ ನಿಮಗೇನಾದ್ರೂ ಹೇಳಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಿನ್ಗೆ ಹೇಳಿದ್ರೇನೆ, ನಿನ್ಗೆ ಹೆಂಗ್ ಗೊತ್ತಾಯ್ತು? ಅದೇ ನಿನ್ಗೆ ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನ್ ನೋಡಿದ್ಯಾ? ಎಲ್ಲಿ, ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆ? ನಾನು ನೋಡ್ದಿರೋ ಪತ್ರಿಕೆ ಯಾವುದು? ನಾ ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಮೈಸೂರು ಬರೀತಾ ಸರ್, ಬೆಂಗಳೂರು ನಿನ್ಗೆ ಹೇಳಿದ್ರೇನೆ, ನಿನ್ಗೆ ಹೆಂಗ್ ಗೊತ್ತಾಯ್ತು? ಅದೇ ನಿನ್ಗೆ ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನ್ ನೋಡಿದ್ಯಾ? ಎಲ್ಲಿ, ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆ? ನಾನು ನೋಡ್ದಿರೋ ಪತ್ರಿಕೆ ಯಾವುದು? ನಾ ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಮೈಸೂರು ಬರೀತಾ ಸರ್, ಬೆಂಗಳೂರು ನಿನ್ಗೆ ಹೇಳಿದ್ರೇನೆ. ನೋಡಿ, ಸಿದ್ದರಾಮಯ್ಯ ಅವರು ಅವರ ಸ್ಟೈಲಲ್ಲೇ ಈ ಪದಗ್ರಹಣದ ವಿಚಾರದ ಬಗ್ಗೆ ಕೇಳ್ತಾ ಇದ್ದಂತೆ ನಿನಗೇನಾದ್ರೂ ಹೇಳಿದ್ರೇನಯ್ಯ, ಯಾರು ಹೇಳಿದ್ರು, ಏನು ಅಂತ ಸಿಟ್ಟಾಗೆ ಪ್ರಶ್ನೆ ಮಾಡ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. 21ನೇ ತಾರೀಕು ಪದಗ್ರಹಣ ಅಂತಲ್ಲ ಸಾರ್ ಅಂತ ಒಂದೇ ಒಂದು ಪ್ರಶ್ನೆ ಸಿದ್ದರಾಮಯ್ಯ ಅವರನ್ನ ಕೇಳಿದಕ್ಕೆ ಅವರ ಎಕ್ಸ್ಪ್ರೆಷನ್ ಯಾವ ರೀತಿ ಇತ್ತು ಅನ್ನೋದನ್ನ ತಾವು ಗಮನಿಸ್ತಾ ಇದ್ರಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಕೂಡ ಈಗ ನೇರ ಸಂಪರ್ಕದಲ್ಲಿದ್ದಾರೆ, ಅದೇ ವಿಧಾನಸೌಧದಿಂದ. ಸುರೇಶ್, ಗಮನಿಸ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರು ಫುಲ್ ಬೆಂಕಿ ಬಿರುಗಾಳಿ ಆಗ್ಬಿಟ್ರು ಕೇಳ್ತಾ ಇದ್ದಂಗೆ. ಯಾರು ಹೇಳಿದ್ರು ನಿಮಗೆ ಅನ್ನುವಂತ ಪ್ರಶ್ನೆಯನ್ನು ಅವರು ಮಾಡ್ತಾ ಇದ್ರು. ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಶ್ರೀಪಾದ್ ಪಾಟೀಲ್, ಒಂದಂತೂ ವಿಚಾರ ಬಹಳ ಸ್ಪಷ್ಟವಾಗಿದೆ. ಕಾಂಗ್ರೆಸ್ನಲ್ಲಿ ನಾಯಕತ್ವದ ಒಂದು ವಿಚಾರ ಏನಿದೆ, ಸದ್ಯ ಬೂದಿ ಮುಚ್ಚಿದ ಕೆಂಡದಂತೆ ಇರತಕ್ಕಂಥದ್ದು. ಅದೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಖದಲ್ಲಿ ಕಂಡು ಬಂತು. ತಾವು ನೋಡಿದ್ರೆ ಕೇವಲ ಒಂದು ಪತ್ರಿಕೆಯ ಒಂದು ವರದಿಯನ್ನ ಆಧರಿಸಿ ನಾವು ಸುದ್ದಿಗೆ ಒಂದು ಪ್ರತಿಕ್ರಿಯೆಯನ್ನು ಕೇಳಿದಂತ ಸಂದರ್ಭದಲ್ಲಿ ಅವರ ಪ್ರತಿಕ್ರಿಯೆಯಾಗಿತ್ತು ಅಂತಂದ್ರೆ, ನಿಮ್ಗೆ ಯಾರು ಹೇಳಿದ್ದು? ನಿಮ್ಗೆ ಡಿ ಕೆ ಶಿವಕುಮಾರ್ ನೇರವಾಗಿ ಹೇಳಿದಾರೇನ್ರಿ? ಎಲ್ಲಿ ಇದೆ, ಎಲ್ಲಿ ಬಂದಿದೆ ಅಂತ ಹೇಳಿ ಏಕಾಏಕಿಯಾಗಿ ಆಕ್ರೋಶ ಭರಿತರಾಗ್ತಾರೆ. ಅಂದ್ರೆ ಮುಖ್ಯಮಂತ್ರಿಯ ಬದಲಾವಣೆಯ ವದಂತಿಯನ್ನು ಕೂಡ ಒಂದು ಚರ್ಚೆಯನ್ನು ಕೂಡ ಸಹಿಸುವಂತಹ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಕೇಳಿದ ತಕ್ಷಣನೇ ಸಿದ್ದರಾಮಯ್ಯ ಅವರು ಕೆಂಡಾಮಂಡರಾಗ್ತಾರೆ. ಯಾರು ಹೇಳಿದ್ದು, ಯಾವಾಗ ಹೇಳಿದ್ರಿ, ನಿಮ್ಗೆ ಎಲ್ಲಿ ಹೇಳಿದಾರೆ, ನಿಮ್ಗೆ ಅವ್ರು ಹೇಳಿದಾರೇನ್ರಿ ಅಂತಕ್ಕಂತ ಒಂದು ನೇರವಾಗಿ ಒಂದು ರೀತಿಯಲ್ಲಿ ಸಿಕ್ಕಾಪಟ್ಟೆ ಗರಂ ಆಗಿ ಅವರ ಒಂದು ಏನು ಪತ್ರಕರ್ತರಿಗೆ ವಾಪಸ್ ಪ್ರಶ್ನೆನ ಮಾಡುವಂತಹ ಒಂದು ಧಾಟಿಗೆಯಲ್ಲಿ ಇತ್ತು ಅವರ ಧ್ವನಿ. ಜೊತೆಗೆ ಯಾವಾಗ ಸಿಎಂ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳಿದ ತಕ್ಷಣನೇ ಗರಂ ಆಗಿದ್ದು. ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ನೋಡಿ, ಒಂದು ಈಗ ನಾಯಕತ್ವಕ್ಕಾಗಿ ಕಿತ್ತಾಟ ಶುರುವಾಗಿರ್ತಕ್ಕಂಥದ್ದು ಈಗ ಅದು ನಿಧಾನವಾಗಿ ಬಹಿರಂಗ ಆಗ್ತದೆ. ಖಾಸಗಿಯ ಒಂದು ಪತ್ರಿಕೆಯಲ್ಲಿ ವರದಿ ಆಗಿರ್ತಕ್ಕಂಥ ವಿಚಾರ ಇದೆ, ಅದನ್ನು ಕೂಡ ಸಹಿಸಿಕೊಳ್ಳೋದಕ್ಕೂ ಕೂಡ ಮುಖ್ಯಮಂತ್ರಿಗಳು ಆಗ್ಲಿಲ್ಲ. ಅದಕ್ಕೆ ನೇರವಾಗಿ ಗರಂ ಆದ್ರು. ಇನ್ನು ಈಗಾಗಲೇ ನಾಯಕತ್ವದ ವಿಚಾರವಾಗಿ ಒಂದೇ ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ದೆಹಲಿ ನಾಯಕರನ್ನ ಎಳೆತಾಕ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಈಗಾಗಲೇ ಸಿದ್ದರಾಮಯ್ಯರವ್ರಿಗೆ ಇವರು ಪ್ಲಾನ್ಗಳನ್ನ ರೆಡಿ ಮಾಡ್ಕೊಳ್ತಾ ಏನೇ ಇದ್ರು ಕೂಡ ಇಂತಹ ವಿಚಾರಗಳನ್ನ, ಇಂತಹ ಸುದ್ದಿಗಳನ್ನ ಎಲ್ಲಿಯೂ ಕೂಡ ಇದಕ್ಕೆ ಮತ್ತಷ್ಟು ಪುಷ್ಟಿಯನ್ನು ನೀಡುವಂತದ್ದು ಆಗಬಾರದು ಅಂತಕ್ಕಂಥದ್ದು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ. ಈ ನಿಟ್ಟಿನಲ್ಲೇ ಇವತ್ತು ಮಾಧ್ಯಮದವರಿಗೆ ವಾಪಸ್ ತಿರುಗಿಸಿ ಮಾತನಾಡುವಂತಹ ಪ್ರಶ್ನೆಗಳು, ಎದುರಾಗುವಂತಹ ಪ್ರಶ್ನೆಗಳನ್ನ ಕೇಳಿದ್ರು ಇವತ್ತು ಸಿದ್ದರಾಮಯ್ಯ ಅವರು. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮಾತ್ರನ್ನ ನಾಯಕತ್ವ
ನಾಯಕತ್ವದ ಬದಲಾವಣೆಯ ಒಂದು ಸಣ್ಣ ಸುದ್ದಿಯನ್ನ, ಸಣ್ಣ ಒಂದು ವದಂತಿಯನ್ನು ಕೂಡ ಸಹಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂತಕ್ಕಂಥದ್ದು ಮಾತ್ರ ಇವತ್ತು ಬಹಳ ಸ್ಪಷ್ಟ ಆಯಿತು. ಯಾಕೆಂದ್ರೆ ನೇರವಾಗಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಬಳಿ ಈ ರೀತಿಯ ವದಂತಿ ಇದೆ ಅಂತ ಹೇಳಿ ಕೇಳಿದ್ದಕ್ಕೆ ನೇರವಾಗಿ ಗರಂ ಆಗ್ತಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನು ಕೇಳೋದಕ್ಕೂ ಕೂಡ ಅವರು ಸಹಿಸೋದಿಲ್ಲ, ಅಷ್ಟರ ಮಟ್ಟಿಗೆ ಗರಂ ಆಗಿದ್ದಾರೆ. ಅದು ಕೂಡ ಇಷ್ಟರ ಮಟ್ಟಿಗೆ ಹೋಗ್ತಾ ಇರಲಿಲ್ಲ. ಬಹುಶಃ ಡಿಸಿಎಂ ಡಿ.ಕೆ. ಶಿವಕುಮಾರ್ ಯಾವ ದಿಗಲಿಗೆ ಹೋಗಿ ಬಂದ್ರು ಆ ನಂತರ ಈ ಒಂದಷ್ಟು ಸಿದ್ದರಾಮಯ್ಯ ಅವರು ಗರಂ ಆಗುವಂತದ್ದು ಮತ್ತೆ ಈ ರೀತಿಯಾಗಿ ಏನು ಈ ವದಂತಿಗಳಿಗೆ ಬ್ರೇಕ್ ಹಾಕುವಂತಹ ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಮಾಧ್ಯಮದವರಿಗೆ ಈ ಒಂದು ಕೇಳಿದಂತ ಪ್ರಶ್ನೆಗೆ ವಿಧಾನಸೌಧದಲ್ಲಿ ನೇರವಾಗಿ ಗರಂ ಅದ್ರ ಜೊತೆಗೆ ವಾಪಸ್ ಮರು ಪ್ರಶ್ನೆಯನ್ನು ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಜೊತೆಗೆ ಇಂಥದಕ್ಕೆಲ್ಲ ಪುಷ್ಟಿಯನ್ನು ಕೊಡಬೇಡಿ ಅಂತಕ್ಕಂಥ ಅರ್ಥದಲ್ಲಿ ಅವರ ಏರು ಧ್ವನಿಯಲ್ಲಿ ಕಂಡು ಬಂದಿದ್ದು ಶ್ರೀಪಾದ್ ಪಟೇಲ್. ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಯಾಗಿ.